Hi students, welcome back to my channel MD Happy. Radhe Radhe. Government of Karnataka, Department of School Education PU, Lesson Based Evaluation 2026, Subject Biology, Class 1st PUC, Unit Test Model Question Paper ಅಂತ ಹೇಳ್ತಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟಲ್ಲಿ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ದಯವಿಟ್ಟು ನಮಗೆ ಬಯಾಲಜಿ ಒಂದು ಪ್ರಶ್ನೆ ಪತ್ರಿಕೆ ಇದ್ದು ಬಿಡಿ ಅಂತ ಹೇಳಿದ್ರಿ. ಸೊ ಆ ಎಲ್ಲ ಒಂದು ವಿದ್ಯಾರ್ಥಿಗಳ ಆಶಯದ ಮೇರೆಗೆ ದಯವಿಟ್ಟು ಕ್ಷಮೆ ಇರಲಿ. ಭಾಳ ದಿನಗಳವರೆಗೆ ನನ್ನ ಕಡೆ ಇದು ಎಕ್ವಿಪ್ಮೆಂಟ್ ಸಿಕ್ಕಿತ್ತಿಲ್ಲ, ಸೊ ಇವಾಗ ಸಿಕ್ಕಿದೆ, ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ಕೇವಲ ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ಯಾವುದೇ ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ ಮತ್ತು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಲಿಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ನೇರವಾಗಿ ಕೇವಲ ಕ್ವಶನ್ ಪೇಪರನ್ನು ಮಾತ್ರ ಕೊಟ್ಟಿದ್ದೀನಿ. ಕ್ವಶನ್ ಪೇಪರ್ ಇದು ಕಂಪ್ಲೀಟ್ ಆಗೋರಿವಂತೂ ವಿಡಿಯೋವನ್ನು ಗಮನಿಸಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ಬಳಸಿಕೊಂಡು ನಿಮ್ಮ ಘಟಕ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಮತ್ತು ಎನ್ಯುವಲ್ ಎಕ್ಸಾಮ್ನಲ್ಲಿ ಬರುವಂಥ ಪ್ರಶ್ನೆಗಳು ಇವಾಗಿರೋದ್ರಿಂದ ಕ್ವಶನ್ ಪೇಪರ್ ಈ ಒಂದು ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತೀನಿ. ಟೈಮ್ 60 ಮಿನಿಟ್ಸ್ ಕೊಟ್ಟಿದ್ದಾರೆ. ಟೋಟಲ್ ಮಾರ್ಕ್ಸ್ 30 ಇದೆ. ಸೆಲೆಕ್ಟ್ ದ ಕರೆಕ್ಟ್ ಅಲ್ಟರ್ನೇಟಿವ್ ಫ್ರಾಮ್ ಚೂಸಿಂಗ್ ಗಿವನ್ ಬಿಲೋ ಅಂತಂದರೆ 7 ಅಂಕಗಳಿಗೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಬಯಾಲಜಿಯಲ್ಲಿ ಕೊಟ್ಟಿದ್ದಾರೆ. ಸೊ ಕೇವಲ ನಾನು ಯಾವುದೇ ಎಕ್ಸ್ಪ್ಲೇಷನ್ನು ಕೊಡೋದಿಲ್ಲ, ಯಾವುದೂ ವಿವರಣೆಯನ್ನು ಕೊಡೋಕ್ಕೆ ಹೋಗೋದಿಲ್ಲ. ಸೊ ಪ್ರಶ್ನೆ ಪತ್ರಿಕೆಯನ್ನು ಸ್ವಲ್ಪ ನೋಡಿ, ಭಾಳ ಶಾರ್ಟ್ ಆಗಿರುವಂಥ ವಿಡಿಯೋ ಇರೋದ್ರಿಂದ ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಹೋಗಿ. ಒಟ್ಟು ನಿಮಗೆ ಇಲ್ಲಿ 7 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಎಷ್ಟ್ರಿ 7 ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಇನ್ನು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ ಗಿವನ್ ಬಿಲೋ ಅಂದರೆ 3 ಅಂಕಗಳಿಗೆ ಬಿಟ್ಟ ಸ್ಥಳವನ್ನು ಮಂಡಳಿ ನಿಗದಿ ಮಾಡಿರುವಂಥದ್ದು. ಸೊ ಉತ್ತರಗಳೆಲ್ಲವೂ ಇಲ್ಲಿದೆ, ಅವುಗಳನ್ನು ನೋಡ್ತಾ ಹೋಗಿ. ಸೈನ್ಸ್ ಅಭ್ಯರ್ಥಿಗಳಿಗೆ ಬಯಾಲಜಿ ಭಾಳಷ್ಟು ಜನ ಕಮೆಂಟ್ ಮಾಡಿದ್ದೀರಿ. ಸೊ ಯಾಕಂದರೆ ಫಸ್ಟ್ ಟೆಸ್ಟ್ ಆಲ್ರೆಡಿ ಎಲ್ಲ ಕಾಲೇಜುಗಳಲ್ಲಿ ಆಗಿರ್ತದೆ. ಸೊ ಹಾಗಾಗಿ ನಾನು ಜಾಸ್ತಿ ಇದ್ರ ಬಗ್ಗೆ ವಿವರಣೆ ಅಥವಾ ಯಾವುದೇ ಮಾಹಿತಿಯನ್ನು ನೀಡೋಕ್ಕೆ ಹೋಗಲ್ಲ. ಆದರೆ ಕ್ವಶನ್ ಪೇಪರ್ ನಿಮ್ಗೆ ಯೂಸ್ ಆಗ್ತದೆ ಅಂಥೇಳಿ ಸಿಕ್ಕಿದೆ ನನಗೆ. ಸದ್ಯ ಮಟ್ಟಿಗೆ ಕ್ವಶನ್ ಪೇಪರ್ ಸಿಕ್ಕಿದ್ರಿಂದ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ 3 ಕ್ವಶನ್ ಮಾತ್ರ ನಿಮಗೆ ಬಿಟ್ಟ ಸ್ಥಳದಲ್ಲಿ ಕೇಳುವಂಥ ಸಾಧ್ಯತೆ ಇರ್ತದೆ. ಓದ್ಕೊಂಡು ಅಥವಾ ಈ ವಿಡಿಯೋದ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಒಂದು ವಿಡಿಯೋನ ಪಾಸ್ ಮಾಡಿ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ 3 or 5 ಸೆಂಟೆನ್ಸ್ ಅಂತ ಹೇಳಿದರೆ 4 ಅಂಕಗಳಿಗಿದೆ. ಒಟ್ಟು 2 ಕ್ವಶನನ್ನು ಬಿಡಿಸ್ಬೇಕು. ನಿಮಗಿಲ್ಲಿ ಅವರು 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ರೋಮನ್ ಸಂಖ್ಯೆ 4ರಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಇನ್ 40 or 80 ವರ್ಡ್ಸ್ ಅಂತ ಇದ್ದಾರೆ. 6 ಮಾರ್ಕ್ಸಿಗೆ ಇರುವಂಥದ್ದು. 3 ಅಂಕದ ಒಂದು ಪ್ರಶ್ನೆಗೆ 3 ಅಂಕ ಇರೋದ್ರಿಂದ 4 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮತ್ತು ಇಲ್ಲಿ 5th one ಕ್ವಶನ್ ನೋಡಿದಾಗ ಆನ್ಸರ್ ಎನಿ 1 ಆಫ್ ದ ಫಾಲೋವಿಂಗ್ ಇನ್ 200 or 250 ವರ್ಡ್ಸ್ನಲ್ಲಿ ಎಸ್ಎ ಕ್ವಶನನ್ನು ಕೊಟ್ಟಿದ್ದಾರೆ ನಿಮಗೆ. ಹೌದಾ, 5 ಅಂಕಕ್ಕೆ ಒಂದು ಪ್ರಶ್ನೆ ಇರೋದ್ರಿಂದ ಇದನ್ನು ನೋಡ್ಕೊಳ್ಳಿ. 2 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಚಾಯ್ಸಿಂಗಾಗಿ ಒಂದನ್ನು ಬರಿಬಹುದು. ಇನ್ನು ಕೊನೆಯ ಒಂದು 6th ಒಂದು ಮೇನ್ ಕ್ವಶನ್ಗೆ ಬರ್ತೀನಿ. ಆನ್ಸರ್ ಎನಿ 1 ಆಫ್ ದಿ ಫಾಲೋವಿಂಗ್ 200 to 50 ವರ್ಡ್ಸ್ನಲ್ಲಿ ಸೇಮ್ 5 ಅಂಕದ ಒಂದು ಪ್ರಶ್ನೆ. ಇಲ್ಲಿ ನಿಬಂಧ ಆಧಾರದಲ್ಲಿ ಅಂತೂ ಎಸ್ಎ ಆಧಾರ ಮಾತ್ರ ಇರೋದ್ರಿಂದ 2 ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಭಾಳ ಜನ ವಿದ್ಯಾರ್ಥಿಗಳು ಪ್ರಥಮ PUC ಬಯಾಲಜಿ ಕ್ವಶನ್ ಪೇಪರ್ ಬೇಕು ಸರ್ ಅಂತ ಕೇಳ್ತಾ ಇದ್ರಿ. ಸೊ ಅವರಿಗೋಸ್ಕರ ತಂದಿದ್ದೀನಿ. ಸೊ ಇದರ ಒಂದು ಎಕ್ಸ್ಪ್ಲನೇಷನ್ ಮತ್ತು ಕೀ ಆನ್ಸರನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೇಯ.